ನಮಸ್ಕಾರ ರೀ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಖಡಕ್ಕಾಗಿರೋಂಥ ಚಹಾವನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಮತ್ತು ಹಾಗೆ ಚಹಾ ಅಂದರೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದನ್ನು ಮಾಡಲು ಒಂದು ಬೊಗೋನಿಗೆ ಒಂದು ಅರ್ಧ ವಾಟದಷ್ಟು ನೀರು ಹಾಕ್ಕೊಳ್ರಿ. ನೀರು ಬಿಸಿ ಆದಮೇಲೆ ಒಂದು ಚಮಚದಷ್ಟು ಒಂದು ದೊಡ್ಡ ಚಮಚಲ್ಲೇ ಒಂದು ಚಮಚದಷ್ಟು ಚಹಾ ಪುಡಿ ಹಾಕ್ಕೊಳ್ರಿ. ನಾವಿಲ್ಲಿ ರೆಡ್ ಲೆವೆಲ್ ಚಹಾ ಪುಡಿ ಬಳಸ್ತಾ ಇದ್ದೀವಿ, ನೀವು ಯಾವುದಾದ್ರೂ ಬಳಸ್ಬೋದು. ಚಹಾ ಪುಡಿ ಸ್ವಲ್ಪ ಹೊತ್ತು ನೀರಾಗಿ ಕುದಿಯೋದಕ್ಕೆ ಬಿಡ್ರಿ. ಚಹಾ ಪುಡಿ ಕುದ್ಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೊಳ್ರಿ. ಸಕ್ಕರೆ ನಿಮಗೆ ನೋಡಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ರಿ. ಒಬ್ಬೊಬ್ಬರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ. ನಾವಿಲ್ಲಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀವಿ. ಈಗ ಸಕ್ಕರೆ ಚಹಾ ಪುಡಿ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಇದಕ್ಕೆ ತುರಿದಿಟ್ಕೊಂಡಂಥ ಹಸಿ ಶುಂಠಿ ಹಾಕ್ಕೊಳ್ರಿ. ಈ ಶುಂಠಿ ಹಾಕ್ಕೊಳ್ಳೋದ್ರಿಂದ ಗಂಟ್ಲು ನೋವು ಮತ್ತು ನೆಗಡಿ ಆಗಿದ್ದರೆ ಕಮ್ಮಿ ಆಗ್ತದೆ ಬೇಗನೆ. ಮತ್ತು ಇದು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತೆ ಇದು ಶುಂಠಿ ಹಾಕಿ ಮಾಡೋದರಿಂದ. ಈಗ ಪಳ ಅಂತ ಕುದಿಯೋದಕ್ಕೆ ಬಿಡ್ರಿ. ಕುದ್ಮೇಲೆ ಇದಕ್ಕೆ ಅರ್ಧ ವಾಟದಷ್ಟು ಗಟ್ಟಿ ಹಾಲು ಹಾಕ್ಕೊಳ್ರಿ. ಹಾಲು ಹಾಕ್ಕೊಳ್ಳೋದ್ರಿಂದ ಚಹಾ ಗಟ್ಟಿಯಾಗಿ ಬರ್ತೈತೆ. ಈಗ ಮತ್ತು ಹಾಲು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ರಿ. ಈಗ ಕುದ್ದ ನಂತರ ಈಗ ಒಂದು ವಾಟಕ್ಕೆ ಸೋಸ್ಕೊಳ್ರಿ. ಈಗ ನೋಡಿ ಖಡಕ್ಕಾದಂಥ ಚಹಾ ಈಸ್ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಹೋಗಿ ನೋಡಿ. ಆ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿ.